ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದೀರೋ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ 2 ನಂಬರ್ಸ್ಗಳಲ್ಲಿ ನಿಮಗೆ ಯಾವ ನಂಬರ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೋ, ಯಾವ ನಂಬರ್ ಇಷ್ಟ ಆಗುತ್ತೋ ಅದನ್ನು ಪಿಕ್ ಮಾಡ್ಕೊಳ್ಳಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ನಿಮ್ಮ ಪರ್ಸನ್ ಅಥವಾ ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅವರು ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಇದ್ದಾರೆ, ನಿಮ್ಮ ಮತ್ತು ಅವರ ರಿಲೇಷನ್ಶಿಪ್ ಬಗ್ಗೆ ಅವರ ಅಂತಿಮ ನಿರ್ಧಾರ, ಕೊನೆಯ ನಿರ್ಧಾರ ಏನು ಅಂತ ನೋಡೋಣ. ಇದು ಜನರಲ್ ಕಲೆಕ್ಟಿವ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಬಾಕಿ ಉಳಿದಿರುವಂಥ ವಿಷಯಗಳನ್ನು ಬಿಡಬೇಕಾಗುತ್ತೆ. ನೀವು ಯಾವುದೇ ವಿಷಯವನ್ನು ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬೇಡಿ. ಯಾಕೆ ಅಂದರೆ ಇದು ಒಬ್ಬರು ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ. ಇಲ್ಲಿ ತುಂಬ ಜನರ ಎನರ್ಜಿ ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಇದು ಜನರಲ್ ರೀತಿಯಲ್ಲೇ ನೀವು ನೋಡಬೇಕಾಗುತ್ತೆ. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಈ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರು ನಿಮ್ಮ ಮನಸ್ಸಲ್ಲಿದ್ದಾರೋ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಇವರ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ಈ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಅಂದರೆ ಅವರ ಅಂತಿಮ ನಿರ್ಧಾರ, ಕೊನೆಯ ನಿರ್ಧಾರ ಏನು ಅಂತ ನೋಡೋದಾದರೆ, ಈ ಪರ್ಸನ್ ಯಾವುದೋ ಒಂದು ಡಿಸಿಷನನ್ನು ಈಗಾಗಲೇ ತಗೊಂಡಿದ್ದಾರೆ. ಇವರು ಯಾವುದೇ ಡಿಸಿಷನನ್ನು ತಗೊಂಡಿರ್ಬೋದು, ತುಂಬ ಸ್ಟ್ರಾಂಗ್ ಆಗಿರುವಂಥ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿರುವ ನಿರ್ಧಾರವನ್ನು ಮಾಡಿದ್ದಾರೆ ಇವರೀಗ. ಅಂದರೆ ಇದೇ ಇವರ ಅಂತಿಮ ನಿರ್ಧಾರ ಅಂತ ಅನ್ನಿಸ್ತಾ ಇದೆ. ಅಂದರೆ ಇದನ್ನು ಬದಲಾಯಿಸೋದಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಸ್ಟ್ರಾಂಗ್ ಆಗಿ ತುಂಬ ಯೋಚನೆ ಮಾಡಿ, ತುಂಬ ಥಿಂಕ್ ಮಾಡಿ ಈ ನಿರ್ಧಾರವನ್ನು ಈ ಪರ್ಸನ್ ತಗೊಂಡಿದ್ದಾರೆ. ಅಂದರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ನಲ್ಲಿ ಬರಬೇಕು ಅಂತ ಇದ್ದಾರೆ. ಇವರು ಯಾವುದೇ ಡಿಸಿಷನ್ನ ತಗೊಂಡಿರ್ಬೋದು, ನಿಮಗೆ ಯಾವುದೋ ಆಫರ್ ಮಾಡಬೇಕು ಅಂತಿದ್ದಾರೆ, ಸ್ಟ್ರಾಂಗ್ ಆಗಿ ಒಂದು ಕಮಿಟ್ಮೆಂಟನ್ನು ಕೊಡಬೇಕು ಅಂತಿದ್ದಾರೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಒಂದು ಹೆಸರನ್ನು ಕೊಡಬೇಕು ಅಂತ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅದರ ಬಾಂಡನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ತುಂಬ ಸ್ಟ್ರಾಂಗ್ ಆಗಿರೋ ಕನೆಕ್ಷನ್ ಬೇಕು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ತರ್ತಾ ಇರುವಂಥ ಪ್ರಪೋಸಲ್ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು, ನಿಮ್ಮ ಲೈಫ್ನಲ್ಲಿ ಲಾಂಗ್ ಟೈಮ್ಗಾಗಿ ಇವ್ರು ತರ್ತಾ ಇರ್ಬೋದು. ಅಥವಾ ನಿಮಗೆ ಯಾವುದೋ ಒಂದು ಪ್ರಪೋಸಲ್ ಕೂಡ ಆಗಿರಬಹುದು. ಇದು ಯಾವುದೋ ಒಂದು ಕಮಿಟ್ಮೆಂಟ್ನ ಕೊಡಬೇಕು ಅಂತ ಕೂಡ ಆಗಿರ್ಬೋದು ಇವರ ಮನಸ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಯಾವುದೋ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈ ಪರ್ಸನ್ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಇವರು ಯಾವುದೇ ಒಂದು ತೀರ್ಮಾನವನ್ನು ತಗೊಂಡಿದ್ರು ಅದನ್ನು ಅಲ್ಲಿಗೆ ಬಿಡಬಾರ್ದು, ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದಾರೆ. ಅಂದರೆ ಸುಮ್ಮನೆ ಯಾವುದೋ ಒಂದು ಯೋಚನೆ ಮಾಡಿ ಇವರು ಈ ತೀರ್ಮಾನವನ್ನು ತಗೊಂಡಿರುವಂಥದ್ದಲ್ಲ. ಇವರು ತುಂಬಾ ಯೋಚನೆ ಮಾಡಿದ್ದಾರೆ. ಇದರ ಬಗ್ಗೆ ತುಂಬ ಸ್ಟ್ರಾಂಗ್ ಫೀಲನ್ನು ಇಟ್ಕೊಂಡು ನಿಮ್ಮ ರಿಲೇಷನ್ಶಿಪ್ಗಾಗಿ ಇವರು ಒಂದು ಕಮಿಟ್ಮೆಂಟನ್ನು ಮಾಡ್ಕೋಬೇಕು ಅಂತ ಹೇಳಿ ಈ ನಿರ್ಧಾರವನ್ನು ತಗೊಂಡಿರುವಂಥದ್ದು. ಇದನ್ನು ಅರ್ಧಕ್ಕೆ ಬಿಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಇವರು ಯಾವುದೇ ನಿರ್ಧಾರವನ್ನು ತಗೊಂಡಿದ್ರು ಅದನ್ನು ಮಾಡಿ ತೋರಿಸ್ಬೇಕು ಅಂತ ತುಂಬ ಹಠ ತೊಟ್ಟಿರುವಂತೆ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಅದನ್ನು ಅಲ್ಲಿಗೆ ನಿಲ್ಲಿಸಬಾರ್ದು, ಅದನ್ನು ಮಾಡಿ ತೋರಿಸ್ಬೇಕು ಅಂತ ಇವರ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಯೋಚನೆಗಳು ಬರ್ತಾ ಇರುವಂಥದ್ದು. ಕೆಲವರ ಎನರ್ಜಿ ಇಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಈಗ ಮಾತುಕತೆ ನಡೀದೇ ಇರ್ಬೋದು, ಅಥವಾ ಗ್ಯಾಪ್ ತುಂಬ ಜಾಸ್ತಿ ಆಗಿರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ಆಗಿರಬಹುದು, ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರಬಹುದು, ಅಥವಾ ಇಲ್ಲದೆ ಕೂಡ ಇರಬಹುದು. ಏನೇ ಸಮಸ್ಯೆ ಬಂದಿದ್ದರೂ ನಿಮ್ಮ ನಡುವೆ ಆಗಾಗ ನಿಮ್ಮ ಮಾತುಕತೆ ನಡುವೆ ಜಗಳ ಬರ್ತಾ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಬೋದು, ನೀವೊಂದು ಹೇಳಿದ್ರೆ ಅವ್ರು ಇನ್ನೊಂದು ಹೇಳ್ತಾ ಇರ್ಬೋದು. ಈ ರೀತಿ ಏನೇ ಆಗ್ತಿದ್ರೂ ಕೂಡ ನಿಮ್ಮ ಇಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂಥ ತೀರ್ಮಾನವನ್ನು ಇವರು ತಗೊಂಡಿದ್ದಾರೆ ಪ್ರೆಸೆಂಟಲ್ಲಿ. ಅದನ್ನು ನಿಮಗೆ ಶೇರ್ ಮಾಡಬೇಕು ಅಂತ ಕೂಡ ಇದ್ದಾರೆ ಇವರು. ಈ ನಿಮ್ಮ ರಿಲೇಷನ್ಶಿಪ್ ಏನಿದೆ, ನಿಮ್ಮಿಬ್ಬರ ಏನು ಸಂಬಂಧ ಏನಿದೆ ಇದನ್ನು ಸರಿ ಮಾಡಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದು ಏನೇ ಆಗಿರ್ಬೋದು, ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿರಬಹುದು, ಏನೇ ಆಗಿದ್ರೂ ಕೂಡ ಈ ಪರ್ಸನ್ ಅದನ್ನು ಸರಿ ಮಾಡಬೇಕು, ಮುಂದಕ್ಕೆ ಅದನ್ನು ದೊಡ್ಡದಾಗಿ ಮಾಡ್ಕೊಂಡು ಹೋಗಬಾರ್ದು ಅನ್ನೋ ಆಲೋಚನೆಯಲ್ಲಿದ್ದಾರೆ. ಇಲ್ಲಿ ಕೆಲವರ ಎನರ್ಜಿಯಲ್ಲಿ ರಿಫ್ಲೆಕ್ಟ್ ಆಗ್ತಿರುವಂಥದ್ದು, ತುಂಬ ಜನರು ನಿಮ್ಮ ಮಧ್ಯ ಇದ್ದಾರೆ ಅಂತ. ಅಂದರೆ ನೀವಿಬ್ಬರು ಜೊತೆಯಾಗಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ನೀವಿಬ್ಬರು ಖುಷಿಯಾಗಿರೋದು ರಿಲೇಷನ್ಶಿಪ್ಪಲ್ಲಿರೋದು ತುಂಬ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ.
ಹಾಗಾಗಿ ಈ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಅವರಿಂದ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ತುಂಬ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನಿಮ್ಮ ನಡುವೆ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪನ್ನು ಇಷ್ಟಪಡದೆ ನಿಮ್ಮ ಮಧ್ಯೆ ಆಗಾಗ ಬಂದು ಏನಾದರೂ ಕಲಹವನ್ನು ಉಂಟು ಮಾಡೋ ಥರ ಏನಾದರೂ ಇದ್ದರೆ, ಈ ಪರ್ಸನ್ ಅವರಿಂದ ಈ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಇದ್ದಾರೆ, ಯಾವುದೋ ಸ್ಟ್ರಾಂಗ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತ ಇದ್ದಾರೆ ಇವ್ರ ಮೇಲೆ. ಅಂದರೆ ಇವ್ರ ಹತ್ರನೇ ನೇರವಾಗಿ ಹೇಳಬಹುದು ಅಂತ ಅನ್ನಿಸ್ತಾ ಇದೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಈ ನಿಮ್ಮ ಮಧ್ಯೆ ಯಾರು ಬರ್ತಾ ಇದ್ದಾರೆ ಅವರನ್ನು ತಡೀಬಹುದು. ಇವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೇ ಮಧ್ಯೆ ಬಂದಿದ್ದರೂ ಕೂಡ ಅವರನ್ನು ತಡೀಬಹುದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆ್ಯಕ್ಷನನ್ನು ತಗೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು, ಅಥವಾ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಬಂದಿರ್ಬೋದು. ಹಾಗಾಗಿ ನಿಮ್ಮ ನಡುವೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಡೀತಾ ಇರ್ಬೋದು. ಏನೇ ಮಾತುಕತೆಯಲ್ಲಿ ನೀವಿಬ್ಬರು ಮಾತುಕತೆ ನಡೆಸಬೇಕು ಅಂತ ಇದ್ದರೂ ಕೂಡ ಅಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಿರೋ ಇರ್ಬೋದು. ಇದೆಲ್ಲವೂ ಕೂಡ ಈ ಪರ್ಸನ್ಗೆ ಈಗ ಅರ್ಥ ಆಗ್ತಾ ಇದೆ. ತುಂಬ ಚೆನ್ನಾಗಿ ಇವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿಯೆಲ್ಲ ಆಗ್ತಾ ಇದೆ, ಯಾರು ಮಧ್ಯದಲ್ಲಿ ಬರ್ತಾ ಇದ್ದಾರೆ, ಅಂದರೆ ಥರ್ಡ್ ಪಾರ್ಟಿ ಬಂದಿದ್ದರೂ ಕೂಡ ಅದು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರಿಂದಾಗಿ ನೀವು ದೂರ ಆಗಿದ್ದೀರೋ ಆ ಪರ್ಸನ್ನ ನಿಮ್ಮ ರಿಲೇಷನ್ಶಿಪ್ಪಿಂದ ದೂರ ಇರಿಸಬೇಕು ಅನ್ನೋದೇ ಇವರ ಮುಖ್ಯ ಉದ್ದೇಶ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಆ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ನಿಮ್ಮಿಬ್ಬರ ಮಧ್ಯೆ ಯಾವುದೋ ವಿಷಯ ಆಗಿರ್ಬೋದು, ಯಾವುದೋ ವ್ಯಕ್ತಿ ಆಗಿರಬಹುದು ಬಂದು ನಿಮ್ಮ ಏನು ಬಾಂಡಿಂಗ್ ಇತ್ತು ಅದು ಮುರಿದು ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಇಬ್ಬರ ಮಧ್ಯೆ ಏನು ರಿಲೇಷನ್ಶಿಪ್ ಇತ್ತು ಅದು ಹಾಳಾಗೋದಕ್ಕೆ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವರ ಮನಸ್ಸಲ್ಲಿ ತುಂಬ ಯಾವ ಕನಸುಗಳನ್ನು ಕಟ್ಕೊಂಡಿದ್ರು ಆ ಕನಸುಗಳೆಲ್ಲ ಇವ್ರಿಗೆ ನುಚ್ಚು ನೂರ ಆಗೋ ಥರ ಕಾಣಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಈಗ ತುಂಬ ಒಂದು ದೊಡ್ಡ ನಿರ್ಧಾರ, ಅಂದರೆ ಸ್ಟ್ರಾಂಗ್ ನಿರ್ಧಾರವನ್ನು ತಗೋಬೇಕು ಅಂತ ತಗೊಂಡಿದ್ದಾರೆ ಕೂಡ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಂತಿದೆ. ಏನೇ ಆದರೂ ಹಿಂದೆ ಸರಿಬಾರ್ದು, ಯಾವುದೇ ಡಿಸಿಷನ್ ಆಗಿರ್ಬೋದು ಈ ಡಿಸಿಷನ್ನಲ್ಲಿ ಮುಂದುವರಿಬೇಕು ಅಂತ ಇವರ ಮನಸ್ಸಿಗೆ ಈಗ ಪ್ರೆಸೆಂಟಲ್ಲಿ ಅನ್ನಿಸ್ತಾ ಇದೆ. ಈ ಪರ್ಸನ್ ಮನಸ್ಸಿಗೆ ಈ ರಿಲೇಷನ್ಶಿಪ್ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ ಅವರಿಗೆ ಲೈಫ್ ಲಾಂಗ್ ಬೇಕು ಅಂತ ಇವರ ಮನಸ್ಸಲ್ಲಿದೆ. ಹಾಗಾಗಿ ಈ ರಿಲೇಷನ್ಶಿಪ್ಗೋಸ್ಕರ ಇವರು ಏನು ಮಾಡೋದಕ್ಕೂ ಬೇಕಾದರೂ ರೆಡಿ ಇದ್ದಾರೆ. ಅಂದರೆ ಎಷ್ಟೇ ಕಷ್ಟ ಆದರೂ ಕೂಡ ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅನ್ನೋದೇ ಈ ಪರ್ಸನ್ನ ಮನಸ್ಸಲ್ಲಿ ಈಗ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇರುವಂಥದ್ದು. ಬೇರೆಯವರಿಂದಾಗಿ ನಿಮ್ಮಿಬ್ಬರ ನಡುವೆ ಯಾವುದೇ ಗ್ಯಾಪ್ ಬರಬಾರ್ದು, ಬೇರೆಯವರಿಂದಾಗಿ ನಿಮ್ಮಿಬ್ಬರ ನಡುವೆ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಡಕು ಬರಬಾರ್ದು ಅಂತ ಈ ಪರ್ಸನ್ ಮನಸ್ಸಲ್ಲಿ ಈಗ ಸ್ಟ್ರಾಂಗ್ ಆಗಿ ನಿಂತಿದೆ. ಅದಕ್ಕಾಗಿ ಇವ್ರು ಯಾವ ರೀತಿಯ ಕಷ್ಟ ಬೇಕಾದರೂ ಸಹಿಸೋದಕ್ಕೆ ರೆಡಿ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ ಮುಂದುವರಿಸ್ಕೊಂಡು ಹೋಗಬೇಕು, ನೀವಿಬ್ಬರು ಒಳ್ಳೆ ಬಾಂಡಲ್ಲಿ ಇರಬೇಕು ಅನ್ನೋದು ಈ ಪರ್ಸನ್ ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತಿದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಹತ್ರ ಇನ್ನೂ ಬೇರೆ ಬೇರೆ ಆಪ್ಷನ್ಗಳಿದ್ವು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಂದ ದೂರ ಆಗ್ಬೋದಿತ್ತು, ಅಥವಾ ನಿಮ್ಮ ಜೊತೆ ಮಾತುಕತೆಯನ್ನು ಪೂರ್ತಿಯಾಗಿ ಬಿಡ್ಬೋದಿತ್ತು, ಅಥವಾ ಈ ರಿಲೇಷನ್ಶಿಪ್ನ ಕಟ್ ಮಾಡ್ಕೋಬಹುದಿತ್ತು, ಬ್ರೇಕಪ್ ಮಾಡ್ಕೋಬಹುದಿತ್ತು. ಏನೇ ಇದ್ದರೂ ಕೂಡ ಅದೆಲ್ಲವನ್ನು ಬಿಟ್ಟು ಈ ಪರ್ಸನ್ ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ಇದ್ದಾರೆ. ಇವ್ರಿಗೆ ಬೇರೆ ಆಪ್ಷನ್ಸ್ಗಳಿದ್ದರೂ ಇವರ ಮನಸ್ಸಲ್ಲಿ ಅದನ್ನು ಇವರು ಈಗ ಪ್ರೆಸೆಂಟಲ್ಲಂತೂ ಥಿಂಕ್ ಮಾಡೋದ್ರ ಥರ ಕಾಣ್ತಾ ಇಲ್ಲ. ಇವ್ರಿಗೆ ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅದು ಸ್ಟ್ರಾಂಗ್ ಆಗಬೇಕು, ಆ ರೀತಿಯ ಇವರ ಮನಸ್ಸಿನಲ್ಲಿ ಯೋಚನೆಗಳು ಬರ್ತಾ ಇರುವಂಥದ್ದು. ಹಾಗಾಗಿ ಈ ಪರ್ಸನ್ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಇಲ್ಲಿ. ಬಹುಶಃ ಕೆಲವರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಇಬ್ಬರ ಸಂಬಂಧ ಹಾಳಾಗಿದ್ದರೂ ಕೂಡ ಇವರ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಇರುವಂಥದ್ದು ನೀವಿಬ್ಬರು ಒಂದಾಗಬೇಕು ಅಂತ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅದೆಲ್ಲ ಹೋಗಿ ನೀವು ಮತ್ತೆ ಒಂದಾಗಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ನಿಮ್ಮಿಂದ ಇರುವ ಗ್ಯಾಪನ್ನು ಈ ಪರ್ಸನ್ ಮತ್ತೆ ಸರಿ ಮಾಡ್ಕೋಬೇಕು ಅಂತ ಇದ್ದಾರೆ. ಇಲ್ಲಿ ಇಬ್ಬರ ಎನರ್ಜಿನ ನೋಡಬೇಕಾದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಏನು ಫೀಲ್ ಆಗ್ತಾ ಇದೆ ಅಂದರೆ, ನಿಮ್ಮಿಬ್ಬರಲ್ಲೂ ಕೂಡ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತೀರಾ ಅಂತ, ನೀವಿಬ್ಬರೂ ಕೂಡ ಒಬ್ರನ್ನೊಬ್ಬರು ಬಿಟ್ಕೊಡಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಎಷ್ಟೇ ಈಗೋ ಇರ್ಬೋದು, ನಿಮ್ಮಿಬ್ಬರಲ್ಲಿ ಏನೇ ಜಗಳ ಆಗಿರ್ಬೋದು, ಎಷ್ಟೇ ಮಾತುಕತೆಯಲ್ಲಿ ಭಿನ್ನಾಭಿಪ್ರಾಯ ಬಂದಿರ್ಬೋದು, ಬಟ್ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ನೀವಿಬ್ಬರು ಈ ರಿಲೇಷನ್ಶಿಪ್ಪನ್ನು ವ್ಯಾಲ್ಯೂ ಕೊಡ್ತೀರಾ, ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ಇದ್ದೀರಾ. ಯಾವುದೇ ಥರ ಆಗಿರ್ಬೋದು, ನೀವು ಈ ರಿಲೇಷನ್ಶಿಪ್ನ ಇಬ್ಬರೂ ಕೂಡ ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಬೇರೆ ಯಾರಾದರೂ ಬಂದು ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡಬೇಕು ಅಂತ ಇದ್ದರೆ ಈ ಪರ್ಸನ್ ಅದನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಇವರು. ಹಾಗಾಗಿ ಇವರಿಂದ ಪ್ರೊಟೆಕ್ಟ್ ಮಾಡಿ ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ಇದ್ದಾರೆ. ಹಾಗಾಗಿ ಇವರ ಫೈನಲ್ ಡಿಸಿಷನ್ ಅನ್ನೋದು ಏನಿದೆ ಅಂದರೆ,
ಇಲ್ಲಿ ಕ್ಲಿಯರ್ ಆಗಿ ಇವರ ಎನರ್ಜಿ ಏನು ಶೋ ಮಾಡ್ತಾ ಇದೆ ಅಂದರೆ ಇವರು ಈ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡಿ ಉಳಿಸ್ಕೋಬೇಕು ಅಂತ ಇದ್ದಾರೆ. ಬೇರೆಯವರಿಂದ ಈ ರಿಲೇಷನ್ಶಿಪ್ನ ಯಾವುದೇ ರೀತಿಯಲ್ಲಿ ಹಾಳಾಗಬಾರ್ದು, ಆ ರೀತಿ ತಡಿಬೇಕು ಅಂತ ಇದ್ದಾರೆ. ಮತ್ತು ಈ ರಿಲೇಷನ್ಶಿಪ್ನ ಒಂದಾಗಿಸ್ಬೇಕು, ಜೋಡಿಸ್ಬೇಕು ಅನ್ನೋ ಮನಸ್ಸು ಈ ಪರ್ಸನ್ಗೆ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಇವರು. ಹಾಗಾಗಿ ಇವರ ಅಂತಿಮ ನಿರ್ಧಾರ ಏನಿದೆ ಅಂದರೆ ನೀವಿಬ್ಬರು ಒಂದಾಗಬೇಕು, ನಿಮ್ಮ ರಿಲೇಷನ್ಶಿಪ್ ಒಂದಾಗಬೇಕು ಅಂತ ಇವರ ಮನಸ್ಸಲ್ಲಿರುವಂಥದ್ದು. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದೀರೋ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಸರಿಯಾಗಿ ಇಲ್ಲಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ತೀರ್ಮಾನ ತಗೊಂಡಿದ್ದಾರೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾವ ಅಂತಿಮ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಇವರ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಇರೋದು ನಿಮ್ಮಿಬ್ಬರ ನಡುವೆ ಏನೇ ಆಗಿರಬಹುದು, ಅದು ಯಾವುದೇ ರೀತಿಯ ಮಾತುಕತೆ ಆಗಿರ್ಬೋದು, ಏನೇ ಆಗಿರಬಹುದು, ಅದು ನಡೆದು ಹೋಗಿದೆ. ಅದನ್ನು ಮತ್ತೆ ವಾಪಸ್ ತರೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಯಾವುದೇ ಟೈಮ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಯಾವುದೇ ಅಹಿತಕರ ಘಟನೆಗಳು ನಡೆದಿರಬಹುದು, ಯಾವುದೋ ಒಂದು ಕೆಟ್ಟ ಟೈಮಲ್ಲಿ ಅದು ನಡೆದೋಯ್ತು, ಅದು ಮತ್ತೆ ರಿಟರ್ನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಮತ್ತೆ ವಾಪಸ್ ಆ ಸಮಯವನ್ನು ತರೋದಕ್ಕೆ ಆಗೋದಿಲ್ಲ ಅಂತ ಇವರಿಗೆ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ನಿಮ್ಮ ಇಬ್ಬರ ಸಂಬಂಧ ಹಾಳಾಗಿದ್ದರೆ, ಅಕಸ್ಮಾತಾಗಿ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀದೇ ಇದ್ದರೆ, ನಿಮ್ಮಿಬ್ಬರ ನಡುವೆ ಏನೋ ಭಿನ್ನಾಭಿಪ್ರಾಯ ಬಂದಿದ್ದರೂ ಕೂಡ ಮೊದಲಿನ ಥರ ಆಗೋದಿಲ್ವೇನೋ, ಮೊದಲಿನ ಥರ ಫಿಕ್ಸ್ ಆಗೋದಿಲ್ವೇನೋ, ಇದೇ ರೀತಿ ಹಾಳಾಗ್ತಾ ಇರುತ್ತೇನೋ ಅನ್ನೋ ಥರ ಇವರ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಾಗಿ ಯೋಚನೆಗಳು ಬರ್ತಾ ಇರುವಂಥದ್ದು. ಏನು ಹೇಳ್ತಾರೆ, ಒಂದು ರೀತಿಯ ಡೌಟ್ ಬರುತ್ತಲ್ಲ, ಏನಾದರೂ ಒಂದು ವಿಷಯ ನಡೆದ್ರೆ ಅದರ ಬಗ್ಗೆ ಇದು ಸರಿಯಾಗಲ್ಲ ಅನಿಸುತ್ತೆ, ಮನಸ್ಸಿಗೆ ಅನ್ನಿಸ್ಬಿಡುತ್ತೆ, ಇದು ಸರಿಯಾಗಲ್ವೇನೋ, ಇದು ಮೊದಲಿನ ಥರ ಆಗಲ್ವೇನೋ ಅಂತ ಅವರವರ ಮನಸ್ಸಿಗೆ ಅನಿಸುತ್ತಲ್ಲ, ಆ ಟೈಪಲ್ಲಿ ಈ ಪರ್ಸನ್ಗೆ ಆ ರೀತಿಯ ಒಂದು ಸೂಚನೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದು ಮೊದಲಿನ ಥರ ಆಗೋದಿಲ್ವೇನೋ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ತುಂಬ ಜಾಸ್ತಿ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಇಲ್ಲಿ ಎನರ್ಜಿಲಿ ಅನ್ನಿಸ್ತಾ ಇದೆ. ತುಂಬ ಮಾತುಕತೆ ನಡೆದಿದೆ, ನಿಮ್ಮಿಬ್ಬರ ನಡುವೆ ತುಂಬ ಜಗಳನೇ ನಡೆದಿರಬಹುದು ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇದ್ಯಾವುದು ನಾರ್ಮಲ್ ಆಗೋದಿಲ್ಲ ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಅಂದರೆ ಮಾತಿಗೂ ಕೂಡ ಇಬ್ಬರು ಜಗಳಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ಟೈಮಿಂದ ಆ ರೀತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇದೆಲ್ಲ ನಾರ್ಮಲ್ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರಲ್ಲಿ ಇಬ್ಬರಿಗೂ ಕೂಡ ಒಬ್ಬರ ಮೇಲೆ ಒಬ್ಬರಿಗೆ ಸಿಟ್ಟಿರ್ಬೋದು, ಅಥವಾ ಅವರಿಗೆ ನಿಮ್ಮ ಮೇಲೆ ಸಿಟ್ಟಿರ್ಬೋದು, ನಿಮಗೆ ಅವರ ಮೇಲೆ ಸಿಟ್ಟಿರ್ಬೋದು, ಏನೇ ಆಗಿರ್ಬೋದು, ಇದೆಲ್ಲವೂ ಕೂಡ ನಾರ್ಮಲ್ ಆಗೋದಿಲ್ಲ ಅಂತ ಈ ಪರ್ಸನ್ ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವರಿಗೆ ಅವ್ರು ಸಿಟ್ಟಲ್ಲಿದ್ದಾಗ ಅವ್ರಿಗೆ ಏನು ಹೇಳ್ತಾರಂತೆ ಗೊತ್ತಾಗೋದಿಲ್ಲ. ಆ ರೀತಿ ನೀವಿಬ್ಬರೂ ಕೂಡ ನೀವು ಸಿಟ್ಟಿನಲ್ಲಿದ್ದಾಗ ಅವರು ಕೂಡ ಮಾತಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಅನಿಸುತ್ತೆ. ಅಂದರೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇಬ್ಬರೂ ಕೂಡ ಪ್ರಯತ್ನ ಪಟ್ಟಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ಸಮಸ್ಯೆ ಅನ್ನೋದು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀದೇ ಇರೋ ಕಾರಣ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಾಗಿದೆ ಅದು ಬ್ರೇಕಪ್ ಆಗಿರ್ಬೋದು, ಅಥವಾ ದೂರ ಆಗಿರ್ಬೋದು, ಅಥವಾ ಪ್ರೆಸೆಂಟಲ್ಲಿ ಮಾತಾಡದೇ ಇರ್ಬೋದು, ಏನೋ ಒಂದು ಆಗಿದೆ. ಹಾಗಾಗಿ ಈ ಪರ್ಸನ್ ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೇ ಪ್ರಾಬ್ಲಮ್ ಬಂದಿರಬಹುದು, ಯಾವುದೇ ರೀತಿಯ ಘಟನೆಗಳು ನಡೆದಿರಬಹುದು, ಇದೆಲ್ಲ ಕೂಡ ಈ ಪರ್ಸನ್ಗೆ ತುಂಬ ಕೆಟ್ಟದಾಗಿ ಅನ್ನಿಸ್ತಾ ಇದೆ, ತುಂಬ ಕೆಟ್ಟದಾಗಿ ಫೀಲ್ ಮಾಡ್ಕೊಳ್ತಿದ್ದಾರೆ. ಈ ರೀತಿ ಆಗಬಾರ್ದಿತ್ತು, ಈ ರೀತಿ ಆಗಿದೆಯಲ್ಲ ಅನ್ನೋ ರೀತಿ ಇವ್ರಿಗೆ ಫೀಲ್ ಆಗ್ತಾ ಇದೆ. ಆದರೆ ಅದು ನಾರ್ಮಲ್ ಆಗೋದಿಲ್ವೇನೋ, ಮತ್ತೆ ಫಿಕ್ಸ್ ಆಗೋದಿಲ್ವೇನೋ, ಮತ್ತೆ ಆ ಟೈಮ್ ರಿಟರ್ನ್ ಬರೋದಿಲ್ವೇನೋ ಅಂತ ಇವರ ಮನಸ್ಸಿಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ನೀವಿಬ್ಬರು ಚೆನ್ನಾಗಿರಬೇಕಾದ್ರೆ ನೀವಿಬ್ಬರು ಮಾತಾಡ್ಕೊಂಡಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಆಗಿರಬೇಕು, ಹೀಗಿರಬೇಕು, ತುಂಬ ಬ್ಯೂಟಿಫುಲ್ ಆಗಿರಬೇಕು, ಈ ರೀತಿಯೆಲ್ಲ ನೀವು ಮಾತಾಡಿರಬಹುದು. ಅದ್ಯಾವುದೂ ಕೂಡ ನಡೀದಲೇ ಇದ್ದಾಗ ಈ ಪರ್ಸನ್ಗೆ ಅದರ ಬಗ್ಗೆ ತುಂಬಾ ದುಃಖ ಫೀಲ್ ಆಗ್ತಾ ಇದೆ. ಆದರೆ ದುಃಖಪಟ್ಟು ಅಥವಾ ಇಮೋಷ್ನಲ್ ಆಗಿ ಅಳ್ತಾ ಕೂತ್ಕೊಂಡ್ರೆ ಯಾವುದೇ ಯೂಸ್ ಇಲ್ಲ, ಯಾವುದೇ ಪ್ರಯೋಜನ ಇಲ್ಲ. ಇದರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದರೆ ಏನು ನಡೆಯೋದಿಲ್ಲ ಅಂತ ಈ ಪರ್ಸನ್ ಅಂದ್ಕೊಂಡಿದ್ದಾರೆ. ಈಗ ಕೊನೆಯದಾಗಿ ಈ ಪರ್ಸನ್ ಏನು ಡಿಸೈಡ್ ಮಾಡ್ತಾ ಇದ್ದಾರೆ, ಏನು ನಿರ್ಧಾರ ತಗೊಳ್ತಿದ್ದಾರೆ ಅಂದರೆ, ಇಲ್ಲಿ ಇವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನಡೆದಿದ್ದೆಲ್ಲ ನಡೆದೋಗಿದೆ. ಈಗ ಮತ್ತೆ ಅದನ್ನು ಮರಳಿ ತರೋದಕ್ಕೆ ಆಗೋದಿಲ್ಲ. ಯಾವುದೇ ಇಶ್ಯೂ ಆಗಿರ್ಬೋದು, ಯಾವುದೇ ಸಿಚುವೇಶನ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ನಡೆದಿರುವಂಥದ್ದು ಅದನ್ನೆಲ್ಲ ಬಿಟ್ಬಿಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅದು ಏನೇ ಆಗಿದ್ರೂ ಕೂಡ, ಅದು ದೊಡ್ಡ ವಿಷಯನ ಆಗಿರ್ಬೋದು, ಚಿಕ್ಕ ವಿಷಯನ ಆಗಿರ್ಬೋದು, ಅದನ್ನು ಮರಿಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ.
ಅದಲ್ದಲೆ ಇವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಸಿಚುವೇಶನ್ ಆಗಿರ್ಬೋದು, ಅದನ್ನು ಲೆಟ್ ಗೋ ಮಾಡಬೇಕು, ಅದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಅಂದರೆ ಇವರು ಅಂತಲ್ಲ, ನೀವು ಕೂಡ ಅದನ್ನು ಲೆಟ್ ಗೋ ಮಾಡಿ ಬಿಡಬೇಕು, ಎಲ್ಲ ವಿಷಯವನ್ನು ಮರಿಬೇಕು, ಕಹಿ ಘಟನೆಗಳನ್ನು ಮರಿಬೇಕು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಈ ರೀತಿಯಾಗಿ ಈ ಪರ್ಸನ್ ಕೊನೆಯ ಡಿಸೈಡ್ ಮಾಡಿದ್ದಾರೆ, ಅಂತಿಮ ನಿರ್ಧಾರವನ್ನು ಮಾಡಿದ್ದಾರೆ ಇವರು. ಅಂದರೆ ನಿಮ್ಮಿಬ್ಬರ ಲೈಫ್ನಲ್ಲಿ ಯಾವುದೋ ಕೆಟ್ಟ ಘಟನೆ, ಯಾವುದೋ ಮೆಮೊರೀಸ್ ತುಂಬ ಕೆಟ್ಟದಾಗಿ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗಬೇಕು, ಲೈಫ್ನಲ್ಲಿ ಮುಂದುವರಿಬೇಕು, ಲೈಫ್ನಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋ ಯೋಚನೆ ಇದೆ ಈ ಪರ್ಸನ್ಗೆ. ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿರಬೇಕಾದ್ರೆ ಅಥವಾ ಈಗಲೂ ಕೂಡ ಕೆಲವರಲ್ಲಿ ತುಂಬ ಜಗಳಗಳಾಡ್ತಾ ಇರ್ಬೋದು. ಅಂದರೆ ನೀವೊಂದು ಹೇಳಿದ್ರೆ ಅವರೊಂದು ಹೇಳೋದು, ಅವರೊಂದು ಹೇಳಿದ್ರೆ ನೀವೊಂದು ಹೇಳೋದು, ಈ ರೀತಿ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳು ನಡೀತಾ ಇದ್ದರೆ ಇದೆಲ್ಲವನ್ನು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ಹಾಗಾಗಿ ಇವರ ಮನಸ್ಸಲ್ಲಿ ಈ ರೀತಿ ಯೋಚನೆಗಳು ಬಂದಿರಬಹುದು. ಇದೆಲ್ಲವನ್ನು ಮರೀಬೇಕು, ಮುಂದುವರಿಬೇಕು ನಿಮ್ಮ ಲೈಫ್ನಲ್ಲಿ ಅಂತ. ಅಂದರೆ ಹಳೆಯ ವಿಷಯಗಳನ್ನೆಲ್ಲ ಮತ್ತೆ ಮತ್ತೆ ಕೆದಕಬಾರ್ದು ಅನ್ನೋ ಥರ ಇವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪಾಸ್ಟಲ್ಲಿ ಏನೇ ನಡೆದಿರ್ಬೋದು ಅದು ಒಂದು ಸರಿಯಾಗಿ ನಡೆದಿಲ್ಲ ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವರು ಎಲ್ಲವನ್ನು ಮರೆತು, ಏನೇ ನಡೆದಿದ್ರು ಅದೆಲ್ಲವನ್ನು ಮರೆತು, ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ನಡೆದಿರೋ ಅದನ್ನು ಮರೆತು ನಿಮ್ಮ ಜೊತೆ ನ್ಯೂ ಬಿಗಿನಿಂಗನ್ನು ಮಾಡಬೇಕು ಅಂತ ಇದ್ದಾರೆ. ಅಂದರೆ ಮತ್ತೆ ನಿಮ್ಮ ಲೈಫ್ನಲ್ಲಿ ಇವರು ಎಂಟ್ರಿ ಆಗಬೇಕು ಅಂತ ಇದ್ದಾರೆ. ಅಕಸ್ಮಾತ್ ಈಗ ನಿಮ್ಮ ರಿಲೇಷನ್ಶಿಪ್ ನಡೀತಾ ಇದ್ದರೂ ಕೂಡ ನಿಮ್ಮ ಜೊತೆ ಮತ್ತೆ ಆ ರೀತಿ ಆಗದೇ ಇರೋ ಥರ ಇರಬೇಕು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಇವರ ಮನಸ್ಸಲ್ಲಿ ಅವ್ರು ಥಿಂಕ್ ಮಾಡ್ತಾ ಇರುವಂಥದ್ದು, ಇವ್ರು ಅಂದ್ಕೊಳ್ತಾ ಇರುವಂಥದ್ದು, ಇನ್ನು ಮುಂದಾದರೂ ಚೆನ್ನಾಗಿರಬೇಕು. ಅಂದರೆ ಹಿಂದೆ ನಡೆದಿರುವಂಥದ್ದನ್ನೆಲ್ಲ ಮರೆತು ಬಿಡಬೇಕು. ನೀವು ಮರಿಬೇಕು, ಅವರು ಮರಿಬೇಕು. ಇಬ್ಬರು ಕೂಡ ಮನಸ್ಸಲ್ಲಿ ಇಟ್ಕೋಬಾರ್ದು. ಒಬ್ಬರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆದಕ್ತಾ ಕೂತ್ಕೊಳ್ಳೋದ್ರಿಂದ ಇಬ್ಬರಲ್ಲೂ ನೆಗೆಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ. ಹಾಗಾಗಿ ಇಬ್ಬರು ಕೂಡ ಅದನ್ನು ಹಿಂದೆ ಸರಿಸಿ, ಅಂದರೆ ಮರೆತು ಬಿಟ್ಟು ಮುಂದಿನ ಲೈಫನ್ನು ನೋಡಬೇಕು ಅಂತ ಇವರು ಈಗ ಅಂತಿಮ ನಿರ್ಧಾರವನ್ನು, ಕೊನೆಯ ಡಿಸೈಡನ್ನು ತಗೊಳ್ತಾ ಇದ್ದಾರೆ. ಅಂದರೆ ಈಗ ನಿಮ್ಮ ಲೈಫ್ನಲ್ಲಿ ಒಂದು ನ್ಯೂ ಬಿಗಿನಿಂಗ್, ನ್ಯೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ರೀಸ್ಟಾರ್ಟ್ ಮಾಡಬೇಕು ಅಂತಾರಲ್ಲ, ಆ ಟೈಪಲ್ಲಿ ಇವ್ರಿಗೆ ಮತ್ತೆ ಲೈಫ್ನಲ್ಲಿ ಹೊಸ ಹುಮ್ಮಸ್ಸಿನಿಂದ ಹೊಸದಾಗಿ ನಿಮ್ಮ ಜೊತೆ ಲೈಫಲ್ಲಿ ಮುಂದೆ ಹೋಗಬೇಕು ಅಂತ ಇದ್ದಾರೆ. ಹಾಗಾಗಿ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಏನೇ ನಡೆದಿದ್ರು ಅದರ ಬಗ್ಗೆ ಥಿಂಕ್ ಮಾಡಿ ಇವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ಳೋದು, ನೀವಿಬ್ಬರೂ ಕೂಡ ಖುಷಿಯಾಗಿರಬೇಕು, ಯಾರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೋಬಾರ್ದು. ಹಾಗಾಗಿ ಕೆಲವರ ಎನರ್ಜಿಲಿ ಏನು ಕಾಣಿಸ್ತಾ ಇದೆ ಅಂದರೆ ನಿಮ್ಮಿಂದ ಮೂವ್ ಆನ್ ಆಗೋ ಥರ ಕಾಣಿಸ್ತಾ ಇದೆ ಈ ಪರ್ಸನ್. ಅಥವಾ ಇವರ ಲೈಫಲ್ಲೇ ಇವರು ಏನೇ ನಡೆದಿದ್ರು ಕೂಡ ಹಿಂದೆ ನಡೆದಿರೋದನ್ನು ಮೂವ್ ಆನ್ ಮಾಡಿ ಮತ್ತೆ ನ್ಯೂ ಬಿಗಿನಿಂಗನ್ನು ಮಾಡಬೇಕು ಅಂತ ಇದ್ದಾರೆ. ಕೆಲವರ ಎನರ್ಜಿಲಿ ಆ ರೀತಿ ಕೂಡ ಶೋ ಆಗ್ತಾ ಇದೆ. ಆದರೆ ಇನ್ನೂ ಕೆಲವರ ಎನರ್ಜಿಲಿ ನಾನು ಹೇಳಿದ ಹಾಗೆ ನಿಮ್ಮಿಂದ ಮೂವ್ ಆನ್ ಆಗಬೇಕು ಅಂತ ಕೂಡ ಯೋಚನೆ ಮಾಡೋರು ಇದ್ದಾರೆ. ಆ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಇಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ನಿಮ್ಮ ಲೈಫ್ನಲ್ಲಿ ನೀವು ಖುಷಿಯಾಗಿರಿ, ಇವರ ಲೈಫ್ನಲ್ಲಿ ಇವ್ರು ಖುಷಿಯಾಗಿರ್ತಾರೆ. ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ಳಿ, ಅವರ ಲೈಫನ್ನು ಅವ್ರು ನೋಡ್ಕೊಳ್ತಾರೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡುವ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಕೆಲವರ ಎನರ್ಜಿಲಿ ತುಂಬ ಸ್ಟ್ರಾಂಗಾಗಿ ಫೀಲ್ ಆಗ್ತಾ ಇದೆ. ಮತ್ತು ನಿಮ್ಮ ಲೈಫ್ನಲ್ಲಿ ನೀವು ಮತ್ತು ಇವರು ಕನೆಕ್ಟ್ ಆದರೆ ಸರಿಯಾಗೋದಿಲ್ವೇನೋ, ನಿಮಗೆ ಅವ್ರಿಗೆ ಯಾವ ವಿಷಯದಲ್ಲೂ ಕೂಡ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಏನೇ ಮಾತುಕತೆ ಬಂದರೂ ಅದರಲ್ಲಿ ಇಬ್ಬರು ಜಗಳ ಆಡೋದಂತೂ ಖಂಡಿತ. ಯಾವುದೇ ಮಾತುಕತೆ ಬಂದರೂ ಒಬ್ರಿಗೊಬ್ಬರು ಆಪೋಸಿಟ್ಟಾಗಿ ವರ್ತನೆ ಮಾಡೋದು ಖಂಡಿತ. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಿ, ಇವರ ಲೈಫಲ್ಲಿ ಇವರು ಖುಷಿಯಾಗಿರ್ತಾರೆ ಅನ್ನೋ ಭಾವ ಕೂಡ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಬಂದರೆ ಪ್ರಾಬ್ಲಮ್ಮೇ ಜಾಸ್ತಿ ಕಾಣಿಸ್ತಾ ಇದೆ ಇವ್ರಿಗೆ. ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಒಟ್ಟಾದರೆ ಇಬ್ಬರು ಕಡೆಯಿಂದನೂ ಪ್ರಾಬ್ಲಮ್ಸ್ ಇದೆ, ಇಬ್ಬರಿಗೂ ಮ್ಯಾಚ್ ಆಗೋದಿಲ್ಲ. ಆ ರೀತಿಯಾಗಿ ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿ ಹೋಗಬೇಕು ಅನ್ನೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ ಏನಿದ್ದಾರೆ ಮತ್ತೆ ನ್ಯೂ ಸ್ಟಾರ್ಟನ್ನು, ಅಂದರೆ ಇವರ ಲೈಫನ್ನು ನ್ಯೂ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದಾರೆ. ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈಗ ಹಳೇದು ಏನೇ ಇದ್ದರೂ ಅದೆಲ್ಲವನ್ನು ಬಿಡಬೇಕು ಅಂತ ಇದ್ದಾರೆ ಕೆಲವರ ಎನರ್ಜಿಯಲ್ಲಿ. ಇನ್ನು ಕೆಲವರ ಎನರ್ಜಿಯಲ್ಲಿ ನಿಮ್ಮ ಮಾತುಕತೆಗಳನ್ನು ಏನೇ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಆಗಿರ್ಬೋದು, ಅದೆಲ್ಲವನ್ನು ಮರೆತು ಒಟ್ಟಾಗಬೇಕು ಅಂತ, ಒಂದಾಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇನ್ನು ಕೆಲವರ ಎನರ್ಜಿಯಲ್ಲಿ ನೀವು ಮತ್ತು ಅವರು ಬೇರೆ ಆದ್ರೇ ಲೈಫಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ, ನ್ಯೂ ಬಿಗಿನಿಂಗ್ ಅನ್ನೋದು ಸಾಧ್ಯ. ಹಾಗಾಗಿ ನ್ಯೂ ಆಗಿ ಇವರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇವರು ಈ ಡಿಸಿಷನನ್ನು ಕೊನೆಯದಾಗಿ ತಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಏನೇ ನಡೀತಾ ಇರ್ಬೋದು, ಏನೇ ಆಗ್ತಾ ಇರ್ಬೋದು, ಅದು ತುಂಬ ಕೆಟ್ಟದಾಗಿ ನಡೆದಿತ್ತು ಅಂತ ಅನ್ನಿಸ್ತಾ ಇದೆ. ಅಂದರೆ ತುಂಬ ನೆಗೆಟಿವ್ ಆಗಿತ್ತು, ಇಬ್ಬರು ಲೈಫಲ್ಲೂ ಅದು ಕರೆಕ್ಟಾಗಿ ವರ್ಕ್ ಆಗಿರಲಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಮುಂದೆ ನಿಮ್ಮ ಲೈಫ್ ಹೋಗಬೇಕು ಅಂದರೆ, ನೀವು ಚೆನ್ನಾಗಿರಬೇಕು ಅಂದರೆ
ಒಳ್ಳೆ ರೀತಿಯಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ರಿಲೇಷನ್ಶಿಪ್ ಇರಬೇಕು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇರುವಂಥದ್ದು. ಅಂದರೆ ಅದೇ ರಿಲೇಷನ್ಶಿಪ್ಪಲ್ಲಿ ಮುಂದುವರೆದುಕೊಂಡು ಹೋಗಬೇಕು ಅಂತ ಇರೋರ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಅವರ ಮನಸ್ಸಲ್ಲಿ ನ್ಯೂ ಬಿಗಿನಿಂಗ್ ಏನಾದರೂ ಆದರೆ ತುಂಬ ಬ್ಯೂಟಿಫುಲ್ ಆಗಿ ಇರಬೇಕು ಅಂತ ಇವ್ರಿಗೆ ಅನ್ನಿಸ್ತಾ ಇರುವಂಥದ್ದು. ಅಂದರೆ ಯಾವುದೇ ನೆಗೆಟಿವಿಟಿ ಮತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರಬಾರ್ದು. ಮತ್ತೆ ರೀಸ್ಟಾರ್ಟ್ ಆಗಬೇಕು ಅಂದರೆ ತುಂಬ ಚೆನ್ನಾಗಿರಬೇಕು. ಅದರಲ್ಲಿ ಇಂದಿನ ವಿಷಯಗಳು ಯಾವುದು ಬರಬಾರ್ದು. ಹಿಂದೆ ಯಾವ ಯೋಚನೆಗಳಿತ್ತು, ಯಾವ ಥಾಟ್ ಪ್ರೊಸೆಸ್ ಇತ್ತು, ಅದು ಯಾವುದು ಕೂಡ ನಿಮ್ಮ ಲೈಫ್ನಲ್ಲಿ ಮತ್ತೆ ಬರಬಾರ್ದು ಅಂತ ಅಂದ್ಕೊಳ್ತಿದ್ದಾರೆ. ಇಲ್ಲಿ ಎನರ್ಜಿನ ನೋಡ್ತಾ ಇದ್ದರೆ ಏನು ಅನ್ನಿಸ್ತಾ ಇದೆ ಅಂದರೆ, ಬಹುಶಃ ನಿಮ್ಮಿಬ್ಬರ ನಡುವೆ ಯಾವುದೇ ವಿಚಾರಗಳಾಗಿರ್ಬೋದು ಇನ್ನೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಆಪೋಸಿಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅವರು ಒಂದು ಥಿಂಕ್ ಮಾಡಿದ್ರೆ ನೀವು ಇನ್ನೊಂದು ಥಿಂಕ್ ಮಾಡ್ತೀರಾ, ಅವರು ಒಂದು ಹೇಳಿದ್ರೆ ನೀವು ಇನ್ನೊಂದು ಹೇಳ್ತೀರಾ. ಆ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಂಥವ್ರು ಏನಾದರೂ ಇದ್ದರೆ ನಿಮ್ಮಿಬ್ಬರ ಒಂದಾಗುವಿಕೆ ಅಥವಾ ನೀವಿಬ್ಬರು ಮುಂದೆ ಲೈಫ್ನಲ್ಲಿ ರಿಲೇಷನ್ಶಿಪ್ಪಲ್ಲಿರೋದು ತುಂಬ ಕಷ್ಟ ಆಗುತ್ತೆ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಅಂದರೆ ಇಬ್ಬರು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ವೇನೋ ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟಲ್ಲಿ. ಹೀಗೆಲ್ಲ ಇರೋದ್ರಿಂದ ಈ ಪರ್ಸನ್ ಈಗ ಥಿಂಕ್ ಮಾಡ್ತಿರುವಂಥದ್ದು, ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಶುರು ಮಾಡಿ, ನ್ಯೂ ಬಿಗಿನಿಂಗನ್ನು ಮಾಡಿ. ಇವರ ಲೈಫ್ನಲ್ಲಿ ನ್ಯೂ ಬಿಗಿನಿಂಗನ್ನು ಮಾಡಬೇಕು ಅಂತ ಇದ್ದಾರೆ. ಇಲ್ಲಿ ಎಲ್ಲ ಎನರ್ಜಿಯನ್ನು ಒಟ್ಟಾಗಿ ನೋಡಬೇಕು ಅಂದರೆ ಈ ಪರ್ಸನ್ ಖಂಡಿತವಾಗ್ಲೂ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಇದ್ದಾರೆ. ಆದರೆ ತುಂಬ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇಲ್ಲ, ನಿಮ್ಮ ಜೊತೆನೇ ನ್ಯೂ ಬಿಗಿನಿಂಗನ್ನು ಮಾಡ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಜನರ ಎನರ್ಜಿ ಮಾತ್ರ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು, ನಿಮ್ಮ ಜೊತೆಯಲ್ಲೇ ಇವರು ನ್ಯೂ ಬಿಗಿನಿಂಗನ್ನು ಮಾಡಬೇಕು ಅಂತ ಇದ್ದಾರೆ. ಅಂದರೆ ಹಳೆಯದನ್ನು ಮರೆತು ಮುಂದುವರಿಬೇಕು ಅಂತ ಇದ್ದಾರೆ. ಇನ್ನೂ ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಇವರ ಲೈಫ್ನಲ್ಲಿ ನ್ಯೂ ಬಿಗಿನಿಂಗನ್ನು ಮಾಡಬೇಕು ಅಂತ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಚಾನ್ಸಸ್ ಕಡಿಮೆ ಇದೆ ಇಲ್ಲಿ ನಿಮ್ಮಿಬ್ಬರ ಒಂದಾಗೋದ್ರಿಂದ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇ ಬರ್ಬೋದು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇರುವಂಥದ್ದು. ಹಾಗಾಗಿ ಇವರ ಲೈಫ್ನಲ್ಲಿ ಮತ್ತೆ ನ್ಯೂ ಬಿಗಿನಿಂಗನ್ನು, ನ್ಯೂ ಸ್ಟಾರ್ಟನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಇಲ್ಲಿ ಇವರು ನ್ಯೂ ಬಿಗಿನಿಂಗನ್ನು ಮಾಡೋದಾದರೆ ಇನ್ನೊಬ್ಬ ವ್ಯಕ್ತಿಯ ಜೊತೆ, ಇನ್ನೊಬ್ಬ ಪರ್ಸನ್ ಜೊತೆ ನ್ಯೂ ಬಿಗಿನಿಂಗ್ ಮಾಡ್ತಾರೆ ಅಂತ ಅಲ್ಲ. ಇವ್ರು ಅಂದ್ಕೊಳ್ತಿರೋದಷ್ಟೇ, ನಿಮ್ಮಿಬ್ಬರ ನಡುವೆ ಒಂದು ಗ್ಯಾಪ್ ಬೇಕು, ಸ್ವಲ್ಪ ದೂರ ಆಗಬೇಕು, ಆಗ ಎಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಒಂದಾಗಬೇಕು ಅಂತ ಇರ್ಬೋದು ಇವ್ರಿಗೆ. ಅಕಸ್ಮಾತಾಗಿ ಇಲ್ಲ ಇವರ ಲೈಫ್ನಲ್ಲೇ ಇವರು ಮುಂದುವರೆದುಕೊಂಡು ಇವರು ರೀಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಅಂತಲೂ ಕೂಡ ಇರ್ಬೋದು. ಆದರೆ ಇವರ ಎನರ್ಜಿಯಲ್ಲಿ ತುಂಬ ಕ್ಲಿಯರಾಗಿ ಇಲ್ಲಿ ಇವರು ಡಿಸೈಡ್ ಮಾಡ್ತಾ ಇರುವಂಥದ್ದು ನ್ಯೂ ಬಿಗಿನಿಂಗ್ ಬೇಕು ಇವ್ರಿಗೆ. ಅದು ಯಾವುದೇ ರೀತಿಯಾಗಿರಬಹುದು. ಸ್ವಲ್ಪ ಗ್ಯಾಪನ್ನು ಬಯಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಸ್ವಲ್ಪ ಗ್ಯಾಪ್ ಬಂದರೆ ಅಲ್ಲಿ ಎಲ್ಲ ವಿಷಯಗಳು ಕ್ಲಿಯರ್ ಆಗ್ಬೋದು, ಎಲ್ಲ ಸರಿಯಾಗಬಹುದು. ಅಂದರೆ ಟೈಮ್ ಹೋಗ್ತಾ ಎಲ್ಲ ಹಿಂದಿನದೆಲ್ಲ, ಹಳೆಯದೆಲ್ಲ ಮರೀಬಹುದು ಅನ್ನೋ ರೀತಿ ಇವ್ರಿಗೆ ಫೀಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವರು ಒಂದು ಸ್ವಲ್ಪ ಬ್ರೇಕನ್ನು ಬಯಸ್ತಾ ಇದ್ದಾರೆ. ಇಬ್ಬರ ನಡುವೆ ಸ್ವಲ್ಪ ಬ್ರೇಕ್ ಬಂದರೆ ಎಲ್ಲ ಸರಿಯಾಗುತ್ತೆ ಅನ್ನೋ ಮನಸ್ಸಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಒಬ್ಬರು ಬಿಟ್ಟು ಕೊಡದೇ ಇರುವಂತಹ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂತಹವರು ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಮತ್ತೆ ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಆಗ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಆದರೆ ಇವರು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು, ಇವರು ಲೈಫ್ ಬಗ್ಗೆ ಕಲಿಬೇಕು ಅಂತ ಇದ್ದಾರೆ, ಜೀವನವನ್ನು ತುಂಬ ಫೋಕಸ್ ಮಾಡಬೇಕು ಅಂತ ಇದ್ದಾರೆ. ಅಂದರೆ ಅವರ ಲೈಫ್ನಲ್ಲಿ ಎಲ್ಲವೂ ನ್ಯೂ ಬಿಗಿನಿಂಗ್ ಆಗಬೇಕು ಅಂತ ತುಂಬ ಜನರು ಬಯಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಯಾವುದೇ ರೀತಿ ಆಗಿರ್ಬೋದು, ಅವರ ಕೆರಿಯರ್ ವೈಸ್ ಆಗಿರ್ಬೋದು, ಯಾವುದೇ ರೀತಿ ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲದರಲ್ಲೂ ಇಂಪ್ರೂವ್ ಆಗಬೇಕು ಅಂತ ಇದ್ದಾರೆ. ಅಂದರೆ ಯಾವುದೇ ಸಿಚುವೇಶನ್ ಇರ್ಬೋದು, ಈಗ ಅದೆಲ್ಲವನ್ನು ಬಿಟ್ಟು ಮುಂದೆ ಲೈಫ್ನಲ್ಲಿ ನ್ಯೂ ಬಿಗಿನಿಂಗನ್ನು ಬಯಸುವಂಥ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಖಂಡಿತ ಈ ಪರ್ಸನ್ ನ್ಯೂ ಬಿಗಿನಿಂಗನ್ನು ಮಾಡಬೇಕು ಅಂತ ಇದ್ದಾರೆ. ಒಂದು ವೇಳೆ ಅದು ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಆಗಿರ್ಬೋದು, ಅಥವಾ ನಿಮ್ಮಿಂದ ಮೂವ್ ಆನ್ ಆಗಿ ಇವರ ಕೆರಿಯರಲ್ಲಿ ಫೋಕಸ್ ಮಾಡುವಂತಹ ನ್ಯೂ ಬಿಗಿನಿಂಗ್ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.